Good afternoon, dear students. Today we are learn to fifth standard, second semester, lesson number 6. The warrior who brought glory lesson. Okay. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. 5ನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂತ ಪಾರ್ಟ್ 2 ಅಲ್ಲಿ ಫಸ್ಟ್ ಟಾಪಿಕ್ ಯಾವ್ದೈತಪ್ಪ ಅಂತಂದ್ರ ದ ವಾರಿಯರ್ ಹೂ ಬ್ರಾಟ್ ಗ್ಲೋರಿ ಅಂತಕ್ಕಂತ ಲೆಸನ್ ಇದೆ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಇವಾಗ ದಸರಾ ರಜೆಯಲ್ಲಿ ಮನೆಯಲ್ಲಿದ್ದೀರಿ. ನಿಮಗೆ ಇದು ಓದಲು ಈಜಿ ಅನಿಸಬಹುದು. ಅದಕ್ಕೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಪ್ರಾರಂಭಿಸ್ತಾ ಇದ್ದೇನೆ. ದ ವಾರಿಯರ್ ಹೂ ಬ್ರಾಟ್ ಗ್ಲೋರಿ ಅಂತಕ್ಕಂಥ ಲೆಸನ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ ವಿತ್ ಗ್ಲೋಸರಿ ಶಬ್ದಕೋಶವನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಪ್ರಾರಂಭಿಸೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡ್ರಿ. ಪೇಜ್ ನಂಬರ್ 1 ಅಲ್ಲಿ ಲೆಸನ್ ನಂಬರ್ 6 ದ ವಾರಿಯರ್ ಹೂ ಬ್ರಾಟ್ ಗ್ಲೋರಿ. ಲೆಸನ್ ನಂಬರ್ 6 ದ ವಾರಿಯರ್ ಹೂ ಬ್ರಾಟ್ ಗ್ಲೋರಿ. ಹಿಂಗಂದ್ರೆ ಕನ್ನಡದಲ್ಲಿ ಏನಪ್ಪಾ ಅಂತಂದ್ರ, ಓಕೆ ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ವೈಭವವನ್ನು ತಂದ ಯೋಧ ಅಂತ ನಮಗೆ ಕನ್ನಡದಲ್ಲಿ ಇದು ಅರ್ಥವನ್ನ ಕೊಡ್ತೈತಿ. ವೈಭವವನ್ನು ತಂದ ಯೋಧ ಅಂತಕ್ಕಂಥದ್ದನ್ನ ಇದು ಕನ್ನಡದಲ್ಲಿ ನಮಗ ಮೀನಿಂಗ್ ಅನ್ನ ಕೊಡ್ತೈತಿ. ಓಕೆ, ಇಲ್ಲಿ ನೋಡ್ರಿ ಫಸ್ಟ್ ಒನ್ ಪ್ರೀ ರೀಡಿಂಗ್ ಆಕ್ಟಿವಿಟಿ ಏನೈತಪ್ಪ ಅಂತಂದ್ರ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕು ನೀವು. ಫಸ್ಟ್ ಒನ್, ಲುಕ್ ಅಟ್ ದ ಪಿಕ್ಚರ್ಸ್ ಆಫ್ ಗ್ರೇಟ್ ವಾರಿಯರ್ಸ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ವಾರಿಯರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರ ಸೈನಿಕರು ಅಥವಾ ಯೋಧರು ಅಂತ ಇಲ್ಲಿ ಅರ್ಥವನ್ನ ಕೊಡ್ತೈತಿ. ಲುಕ್ ಅಟ್ ದ ಪಿಕ್ಚರ್ಸ್ ಆಫ್ ಗ್ರೇಟ್ ವಾರಿಯರ್ಸ್. ಇಲ್ಲಿಗೆ ಕೆಳಗೆ ಕೊಟ್ಟಿರ್ತಕ್ಕಂತ ಚಿತ್ರಗಳನ್ನ ನೋಡ್ರಿ, ಮಹಾನ್ ಯೋಧರ ಚಿತ್ರಗಳನ್ನ ನೋಡ್ರಿ. ಐಡೆಂಟಿಫೈ ದೆಮ್ ಅಂಡ್ ಟಾಕ್ ಅಬೌಟ್ ದೇರ್ ಯುನಿಕ್ವಿನೆಸ್. ನೀವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರ ಅವರ ಬಗ್ಗೆ, ಅವರ ಅನನ್ಯತೆಯ ಬಗ್ಗೆ, ಅವರ ಮಹತ್ವದ ಬಗ್ಗೆ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ತಿಳ್ಕೋಬೇಕು, ಐಡೆಂಟಿಫೈ ಅನ್ನ ಮಾಡಬೇಕು ಅಂತ ಹೇಳಿದಾರ. ಕೆಳಗೆ ಕೊಟ್ಟಿರ್ತಾರಲ್ಲ, ಈ ಸಾಕಷ್ಟು ಫ್ರೀಡಮ್ ಫೈಟರ್ಸ್ ಗಳ ನೇಮನ್ನ ನಿಮ್ಗ ಗೊತ್ತದಾವ್ ಹೌದಾ? ನೀವು ಸಾಕಷ್ಟು ಫ್ರೀಡಮ್ ಫೈಟರ್ಸ್ ಗಳ ಬಗ್ಗೆ ತಿಳ್ಕೊಂಡಿರಿ. ಅದರಲ್ಲಿ ಬರ್ತಕ್ಕಂಥವರು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್, ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ, ದಟ್ ಈಸ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಇಫ್ ಯು ಪಾರ್ಟಿಸಿಪೇಟ್ ಇನ್ ಅ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ನೀವು ಯಾವಾಗಾದ್ರೂ ಕೂಡ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ, ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಿ. ವಿಚ್ ರೋಲ್ ವಿಲ್ ಯು ಟೇಕ್? ನೀವು ಯಾವ ಪಾತ್ರವನ್ನ ಅದ್ರ ತಗೊಳಕ್ ಇಷ್ಟಪಡ್ತೀರಿ? ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಝಾನ್ಸಿ ರಾಣಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಅದನ್ನ ಯಾಕೆ ನೀವು ತಗೋತೀರಿ? ಅದರ ಬಗ್ಗೆ ಕೂಡ ನಿಮ್ಗ ಹೇಳ್ರಿ ಅಂತಕ್ಕಂಥದ್ದು. ಮೆನ್ಷನ್ ದ ಕಲರ್ ಆರ್ ಟೈಪ್ ಆಫ್ ದ ಡ್ರೆಸ್ ಯು ವುಡ್ ಲೆಟ್ ವಿಯರ್. ನೀವು ಯಾವ ಬಣ್ಣದ ಬಟ್ಟೆಯನ್ನ ನೀವು ಧರಿಸ್ತೀರಿ, ಯಾವ ಟೈಪ್, ಯಾವ ವಿಧದಲ್ಲಿ ನೀವು ತಯಾರು ಆಗ್ತೀರಿ ಅಂತಕ್ಕಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡ್ರಿ ಅಂತಕ್ಕಂಥದ್ದು ಈ ಪ್ರೀ ರೀಡಿಂಗ್ ಆಕ್ಟಿವಿಟಿಯಲ್ಲಿ ಹೇಳ್ಯಾರ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್, this lesson inside some difficult words or khanda meaning. Okay, we are start lesson 6, the warrior who brought glory. Warrior meaning ಯೋಧ ಅಥವಾ ಸೈನಿಕ ಅಂತಕ್ಕಂಥ ಅರ್ಥವನ್ನ ಇಲ್ಲಿ ಕೊಡ್ತೈತಿ. ಗ್ಲೋರಿ ಮೀನಿಂಗ್, ಗ್ಲೋರಿ ಅಂದ್ರೆ ಇದು ವೈಭವ ಅಂತಕ್ಕಂಥದ್ದು. ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ವೈಭವ, ಮಹತ್ವ ಅಂತಕ್ಕಂಥದ್ದು ಕೊಡುತ್ತ. ಗ್ಲೋಸರಿ, ದಿಸ್ ಇಸ್ ಅ ಶಬ್ದಕೋಶ. DISPLAY, ಡಿಸ್ಪ್ಲೇ. ಡಿಸ್ಪ್ಲೇ ಮೀನಿಂಗ್ ಪ್ರದರ್ಶಿಸು, ತೋರಿಸು, ದಟ್ ಮೀನಿಂಗ್. ಸೆಕೆಂಡ್ ಒನ್ ACHIEVE, ಅಚೀವ್, ಸಾಧಿಸು. ಅಚೀವ್ ಮೀನಿಂಗ್ ಸಾಧಿಸು.
Next one, PASSEDOUT. Passed out. Passed out. This is came out successfully. That is a ಗೆದ್ದು ಬಂದ. ಕನ್ನಡದಲ್ಲಿ ಗೆದ್ದು ಬಂದ. ಇಂಗ್ಲಿಷಲ್ಲಿ came out successfully. Next one, DEDICATION. Dedication. ಸಮರ್ಪಣೆ. ಡೆಡಿಕೇಶನ್ ಮೀನಿಂಗ್ ಸಮರ್ಪಣೆ, ಕಮಿಟ್ಮೆಂಟ್ ಅಂತ ನಾವು ಕರಿತೀವಿ. ಕಮಿಟ್ಮೆಂಟ್ ಮೀನಿಂಗ್ ಸಮರ್ಪಣೆ, ಅರ್ಪಣೆ. CONFRONT. ಕನ್ಫ್ರಂಟ್. ಕಾನ್ಫ್ರಂಟ್ ಮೀನಿಂಗ್ ಫೇಸ್, ದಟ್ ಈಸ್ ಭೇಟಿ ಅಂತ ಕರಿತೀವಿ. CONFERRED. ಕಾನ್ಫರ್ಡ್. ಕಾನ್ಫರ್ಡ್ ಮೀನಿಂಗ್ ದಿಸ್ ಈಸ್ ಇಂಗ್ಲಿಷ್ ಮೀನಿಂಗ್ ಅವಾರ್ಡೆಡ್ ಅಂತ ಕರಿತೀವಿ, ದಟ್ ಈಸ್ ಬಹುಮಾನ. DISTINGUISHED. ಡಿಸ್ಟಿಂಗ್ವಿಶ್ಡ್, ಅತ್ಯುತ್ತಮ. ಡಿಸ್ಟಿಂಗ್ವಿಶ್ಡ್ ಮೀನಿಂಗ್ ದಟ್ ಈಸ್ ಎಕ್ಸಿಲೆಂಟ್, ಅತ್ಯುತ್ತಮ. DEFEND. ಡಿಫೆಂಡ್. ಗಾರ್ಡ್ ಅಗೇನೆಸ್ಟ್, ರಕ್ಷಿಸು, ಕಾಪಾಡು ಅಂತಕ್ಕಂಥ ಮೀನಿಂಗ್ ಅನ್ನ ಕೊಡ್ತೈತಿ. ASSIGNMENT. ಅಸೈನ್ಮೆಂಟ್ ಮೀನಿಂಗ್ ಹಂಚಿಕೆ, ನಿಯೋಜನೆ ಅಂತ ನಾವು ಕರಿತೀವಿ. ಎನಿ ಪೀಸ್ ಆಫ್ ವರ್ಕ್, ಹಂಚಿಕೊಡೋದು. HUMANESS. ಹ್ಯುಮ್ಯಾನೆಸ್. ಹ್ಯುಮ್ಯಾನೆಸ್ ಮೀನಿಂಗ್ ಕೈಂಡ್ನೆಸ್, ಕರುಣೆ, ದಯೆ ಅಂತಕ್ಕಂಥ ಅರ್ಥವನ್ನ ಕೊಡ್ತೈತಿ. ಇನ್ನು ನಿಮ್ಗೆ ಯಾವ ಡಿಫಿಕಲ್ಟ್ ವರ್ಡ್ಸ್ ಬರ್ತಾವಲ್ಲ, ನಾನು ನಿಮ್ಗೆ ಲೆಸನ್ ಹೇಳ್ತಾ ಅದರಲ್ಲಿನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವು ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತಕ್ಕಂಥ ಇವು ಡಿಫಿಕಲ್ಟ್ ವರ್ಡ್ಸ್ಗಳು ಇಷ್ಟ ಆಗಿವೆ ಈ ಪಾಠದಲ್ಲಿ. ಓಕೆ, ತಡ ಮಾಡದೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಲೆಸನ್ ಅನ್ನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಬರ್ತಕ್ಕಂಥ ಈ ಡಿಫಿಕಲ್ಟ್ ವರ್ಡ್ಸ್ ಅನ್ನ ಎಲ್ಲರೂ ಕೂಡ ಒಂದು ನೋಟ್ಬುಕ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ರಿ, ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ ಇವತ್ತಿನ ಲೆಸನ್ ಅನ್ನ ಪ್ರಾರಂಭಿಸೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಇಟ್ಕೊಳ್ರಿ. ಈ ಲೆಸನ್ ನಲ್ಲಿ ನಿಮ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ಕೊಟ್ಟಾರ, ಅದನ್ನ ನೋಡೋಣ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳು ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 1, all our students touch your fingers. First one, India has been the land of many rivers and lagoons. India is a very religious and cultural country. That is Arinav Swami Vivekananda lesson inside also. Okay, India is a big country. India is a very cultural country. India is all religions also have. ನೋಡಿ, ನಮ್ಮ ಭಾರತ ದೇಶ ಇದು ಬಹಳಷ್ಟು ಪುಣ್ಯ ಭೂಮಿ, ಸಾಕಷ್ಟು ನದಿಗಳನ್ನ ಒಳಗೊಂಡೈತಿ. ಅದೇ ರೀತಿಯಾಗಿ ಸಾಕಷ್ಟು ಹಿಂದೆ ಪುರಾಣಗಳನ್ನ ಕೂಡ ನಮ್ಮ ದೇಶ ಒಳಗೊಂಡಿರ್ತಕ್ಕಂಥ ಒಂದು ಇತಿಹಾಸವನ್ನ ಒಳಗೊಂಡಿರ್ತಕ್ಕಂಥ ಪುಣ್ಯ ಭೂಮಿ ನಮ್ಮ ಭಾರತ ಅಂತ ಹೇಳ್ತೀವಿ. ವೇರ್ ಪೀಪಲ್ ವಿತ್ ಡಿಫರೆಂಟ್ ಕಲ್ಚರ್ಸ್, ಟ್ರೆಡಿಷನ್ಸ್ ಅಂಡ್ ಬಿಲೀಫ್ಸ್ ಲೈವ್ ಟುಗೆದರ್. ಇಲ್ಲಿ ವಾಸಿಸ್ತಕ್ಕಂಥ ಜನರು ಬೇರೆ ಬೇರೆ ಸಂಸ್ಕೃತಿಗಳನ್ನ ಒಳಗೊಂಡಾರ. ಅದೇ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಜಾತಿ ಧರ್ಮಗಳನ್ನ ಒಳಗೊಂಡು ಕೂಡ ಇವರೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಜೀವಿಸ್ತಕ್ಕಂಥ ಒಂದು ಸಂಸ್ಕಾರ ನಮ್ಮ ಭಾರತ ದೇಶದಲ್ಲಿ ಐತಿ. ದಿಸ್ ವ್ಯಾಸ್ಟ್ ಕಂಟ್ರಿ ವಿತ್ ಮೆನಿ ಡಿಫರೆಂಟ್ ರಿಲಿಜಿಯನ್ಸ್, ಲ್ಯಾಂಗ್ವೇಜಸ್ ಹ್ಯಾಸ್ ಸೀನ್ ಮೆನಿ ವಾರ್ಸ್ ಅಂಡ್ ಬ್ಯಾಟಲ್ಸ್. ನಮ್ಮ ದೇಶ ವಿಶಾಲವಾದ ದೇಶ, ಬಹಳಷ್ಟು ವಿಸ್ತಾರವಾದ ದೇಶ. ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಧರ್ಮಗಳನ್ನ ಒಳಗೊಂಡೈತಿ. ಇಲ್ಲಿ ಬೇರೆ ಬೇರೆ ಜಾತಿಯ ಜನಾಂಗದವರು ಕೂಡ ವಾಸಿಸ್ತಾರ. ಬೇರೆ ಬೇರೆ ಭಾಷೆಗಳನ್ನ ಮಾತಾಡುವಂತ ಜನ ಇಲ್ಲದಾರ. ಹ್ಯಾಸ್ ಸೀನ್ ಮೆನಿ ವಾರ್ಸ್ ಅಂಡ್ ಬ್ಯಾಟಲ್ಸ್. ಅದೇ ರೀತಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಏನ್ಪಾ ಅಂತಂದ್ರೆ ಸಾಕಷ್ಟು ಯುದ್ಧಗಳಾಗಿ ಹೋಗ್ಯಾವ, ಸಾಕಷ್ಟು ಕದನಗಳಾಗಿ ಹೋಗ್ಯಾವ. ಅಷ್ಟೇ ಅಲ್ಲದೆ ಹ್ಯಾಸ್ ಅ ಗ್ಲೋರಿಯಸ್ ಪಾಸ್ಟ್. ಇದು
ಇಷ್ಟೊಂದು ಹಿಂದೆ ಸಾಕಷ್ಟು ಯುದ್ಧಗಳನ್ನ ಕದನಗಳನ್ನ ಆಗಿ ಹೋಗಿ ಒಂದು ಇತಿಹಾಸವನ್ನ ಸೃಷ್ಟಿಕೊಂಡಿರ್ತಕ್ಕಂಥ ದೇಶ ನಮ್ಮ ವ್ಯಾಸ್ಟ್ ಕಂಟ್ರಿ, ದಟ್ ಇಸ್ ಅ ವಿಶಾಲವಾದ ಭಾರತ. ಗ್ರೇಟ್ ರೈಟರ್ಸ್, ಪ್ಯಾಟ್ರಿಯೋಟ್ಸ್ ಅಂಡ್ ಕರೇಜಿಯಸ್ ಮೆನ್ ಅಂಡ್ ವುಮೆನ್ ಹ್ಯಾವ್ ವರ್ಕ್ಡ್ ಫಾರ್ ದ ಕಂಟ್ರಿ. ನಮ್ಮ ಭಾರತ ದೇಶದಲ್ಲಿ ಮಹಾನ್ ಬರಹಗಾರರು, ಮಹಾನ್ ಪ್ಯಾಟ್ರಿಯೋಟ್ಸ್, ದಟ್ ಈಸ್ ಮೀನಿಂಗ್ ದೇಶಭಕ್ತರು ಮತ್ತೆ ಧೈರ್ಯಶಾಲಿಗಳು ಸಾಕಷ್ಟು ಪುರುಷರಾಗಿರಬಹುದು, ಮಹಿಳೆಯರಾಗಿರಬಹುದು, ಸಾಕಷ್ಟು ಈ ದೇಶಕ್ಕಾಗಿ ತಾವು ಶ್ರಮ ಪಟ್ಟಾರ, ತಮ್ಮ ಜೀವವನ್ನ ತ್ಯಾಗ ಮಾಡ್ಯಾರ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರ ಕಿತ್ತೂರಿನ ರಾಣಿ ಚೆನ್ನಮ್ಮ, ಭಗತ್ ಸಿಂಗ, ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಒನಕೆ ಓಬವ್ವ ಆಗಿರಬಹುದು, ಝಾನ್ಸಿ ರಾಣಿ ಆಗಿರಬಹುದು. ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಾರ. ಒನ್ ಸಚ್ ಕರೇಜಿಯಸ್ ಮ್ಯಾನ್ ಈಸ್ ಸ್ಯಾಮ್ ಮಣೇಕ್ಷಾ, ದ ಗ್ರೇಟ್ ವಾರಿಯರ್. ಅಂತಹ ಎಲ್ಲಾ ಫ್ರೀಡಂ ಫೈಟರ್ಸ್ ಗಳಲ್ಲಿ ಒಬ್ಬ ಯಾರಪ್ಪ ಅಂತಂದ್ರೆ ಇಲ್ಲಿ ಒಬ್ಬ ಧೈರ್ಯಶಾಲಿ ವ್ಯಕ್ತಿ ಶ್ಯಾಮ್ ಮಣೇಕ್ಷಾ ಅಂತಕ್ಕಂಥವರು. ಇವರೊಬ್ಬರು ಕೂಡ ಮಹಾನ್ ಯೋಧ. ರೀಡ್ ದ ಫಾಲೋವಿಂಗ್ ಟು ನೌ ಮೋರ್ ಅಬೌಟ್ ಶ್ಯಾಮ್ ಮಣೇಕ್ಷಾ. ನಾವಿಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರ ಈ ದ ವಾರಿಯರ್ ಹೂ ಬ್ರಾಟ್ ಗ್ಲೋರಿ ಅಂತಕ್ಕಂಥ ಲೆಸನ್ ಅಲ್ಲಿ ಯಾರ ಬಗ್ಗೆ ಡೀಪ್ ಡಿಸ್ಕಷನ್ ಅನ್ನ ಮಾಡುತ್ತೀವಿ ಅಂತ ಹೇಳಿದ್ರೆ ಶ್ಯಾಮ್ ಮಣೇಕ್ಷಾ ಅಂತಕ್ಕಂಥವ್ರು. ಹಿ ಈಸ್ ದ ಶ್ಯಾಮ್ ಮಣೇಕ್ಷಾ ಗ್ರೇಟ್ ವಾರಿಯರ್. ಅವರ ಬಗ್ಗೆ ಫುಲ್ ನಿಮಗೆ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವರು ಎಲ್ಲಿ ಹುಟ್ಟುತ್ತಾರ, ಯಾವಾಗ, ಅವರು ಯಾವ ರೀತಿ ಯುದ್ಧವನ್ನ ಮಾಡ್ತಾರ, ಯಾವ ರೀತಿ ತಮ್ಮ ಕರೇಜಿಸ್ ಅನ್ನ ವ್ಯಕ್ತಪಡಿಸ್ತಾರ ಅಂತಕ್ಕಂಥದ್ದು ಈ ಲೆಸನ್ ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿದ್ದಾರ. ನಿಮ್ಮಲ್ಲಿಯೂ ಕೂಡ ಇಂಥ ಒಂದು ದೇಶಭಕ್ತಿ, ದೇಶ ಪ್ರೇಮ, ದೇಶದ ಬಗ್ಗೆ ನಿಸ್ವಾರ್ಥ ಭಾವನೆ ಬೆಳಿಲಿ ಅಂತಕ್ಕಂಥ ದೃಷ್ಟಿಯಿಂದ ನಿಮಗೆ ಇಂತಹ ಒಬ್ಬ ಮಹಾನ್ ಯೋಧನ ಕಥೆಯನ್ನ ಎಕ್ಸ್ಪ್ಲೇನ್ ಮಾಡ್ಯಾರ. ಓಕೆ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳು ಕೂಡ ಪೇಜ್ ನಂಬರ್ 2 ಅನ್ನ ಓಪನ್ ಮಾಡ್ರಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ.